ಕಳೆದ 70 ವರ್ಷಗಳಿಂದ ಉಪವಿಭಾಗೀಯ ಕೇಂದ್ರ ಸ್ಥಾನವಾಗಿರುವ ಸಾಗರವನ್ನು ಜಿಲ್ಲೆಯನ್ನಾಗಿ ಘೋಷಿಸುವಂತೆ ಆಗ್ರಹಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸಾಗರ ಜಿಲ್ಲಾ ಹೋರಾಟ ಸಮಿತಿಯಿಂದ ವಿಧಾನಸೌಧದಲ್ಲಿ ಮನವಿ ಸಲ್ಲಿಸಿದ್ದೇವೆ ಎಂದು ಸಮಿತಿಯ ತೀನಾ ಶ್ರೀನಿವಾಸ್ ರವರು ಹೇಳಿದರು. ಬರಮಾಡಿಕೊಂಡು ನಮ್ಮನ್ನ ಮಂತ್ರಿಗಳ ಹತ್ರ ನಿಯೋಗ ತಗೊಂಡಾಗ ಮಂತ್ರಿನ ತಲುಪಿಸಿದ್ದಾರೆ. ಹಾಗೆಯೇ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರು ಬಂದಿದ್ದಾರೆ, ಹಾಗೆ ಬಿಜೆಪಿ ಪಕ್ಷದ ಮುಖಂಡರು ಬಂದಿದ್ದಾರೆ, ಹಾಗೆ JDS ಮುಖಂಡರು ಬಂದಿದ್ದಾರೆ, ಹಾಗೆ ದಲಿತ ಸಂಘರ್ಷ ಸಮಿತಿಗಳು, ಕಾರ್ಮಿಕ ಸಂಘಟನೆಗಳು. ಅವರು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸಾಗರ ಜಿಲ್ಲೆಯನ್ನ ಮಾಡಲೇಬೇಕು ಎಂದು ಕ್ಷೇತ್ರ ಶಾಸಕರಾದ ಗೋಪಾಲಕೃಷ್ಣ ಬೇಳೂರು ಸಾಗರ ಜಿಲ್ಲಾ ಹೋರಾಟ ಸಮಿತಿಯ ಪ್ರಮುಖರೊಂದಿಗೆ ವಿಧಾನಸೌಧದ ಪಶ್ಚಿಮ ದ್ವಾರದ ಎದುರು 1 ಗಂಟೆಗೂ ಹೆಚ್ಚು ಕಾಲ ಮುಖ್ಯಮಂತ್ರಿಗಳ ಭೇಟಿಗಾಗಿ ಕಾದು ನಿಂತು ಸಿದ್ದರಾಮಯ್ಯನವರಿಗೆ ಮನವಿ ಸಲ್ಲಿಸಲು ಸಹಕರಿಸಿದ್ದಾರೆ ಎಂದು ಹೇಳಿದರು. ಜೊತೆಗೆ ಸುದ್ದಿಗೋಷ್ಠಿಯಲ್ಲಿ ಸಾಗರ ಜಿಲ್ಲಾ ಹೋರಾಟ ಸಮಿತಿಯ ಮಂಜುನಾಥ್ ಆಚಾರ್, ವೆಂಕಟೇಶ್ ಬೋವಿ, KV ಜಯರಾಮ್ ಹಾಗೂ ಸುಂದರ್ ಸಿಂಗ್ ರವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಮೊನ್ನೆ ವಿಶೇಷವಾಗಿ ನಮಗೆ ಸಹಕಾರ ಕೊಟ್ಟು ನಮ್ಮ ಜೊತೆ ವಿಧಾನಸೌಧದ ಎದುರುಗಡೆ ಸುಮಾರು 1 ಗಂಟೆ ಕಾದು ಮುಖ್ಯಮಂತ್ರಿಗಳಿಗೆ ಮನವಿಯನ್ನು ಕೊಡೋ ಕೆಲಸ ಮಾಡಿದ್ರು. ಜೊತೆಗೆ ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಪ್ರಫುಲ್ಲ ಮಧುಕರ್ ಅವರು ಸಹ ಮುಖ್ಯಮಂತ್ರಿಗಳ ಕಚೇರಿಗೆ ಹಲವಾರು ಸರಿ ಮಾತಾಡಿ ನಮ್ಮ ಸಾಗರ ಟೌನ್ ಮಹಿಳಾ ಸಮಾಜದ ಅಧ್ಯಕ್ಷರು ನಂದಾ ಗುಜ್ರವರು ಮತ್ತು ಅವರ ಮಹಿಳೆಯರೆಲ್ಲ ನಮ್ಮ ಜೊತೆಗಿದ್ದು ವಿಶೇಷವಾಗಿ ನಮಗೆ ಈ ಹೋರಾಟಕ್ಕೆ ಬೆಂಬಲವನ್ನ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ರೇವಣಪ್ಪ, ಬಸವರಾಜ್ ಪಿಳಿಬಾವಿ, ಮೊಹಮ್ಮದ್ ಖಾಸಿಂ, ತಾರಾಮೂರ್ತಿ ಮಡಿವಾಳ್, ಉಸ್ಮಾನ್ ಗಣಿಕಾಜಿ, ಚಿಕ್ಕನೆಲ್ಲೂರು ಗುಡ್ಡೆ ಮಂಜಪ್ಪ ಹಾಗೂ ನೂರುಲ್ಲಾ ಹಕ್ ಇವರು ಮೊದಲಾದವರು ಉಪಸ್ಥಿತರಿದ್ದರು. ರವಿ 9 ಲೈವ್ ನ್ಯೂಸ್ ಸಾಗರ.